ಖಚಿತವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಉಪಚುನಾವಣೆ ಇಂದು ಕೊನೆಯ ದಿವಸವಾಗಿದ್ದು ನಾಮಪತ್ರ ಸಲ್ಲಿಕೆಯಲ್ಲಿ ದಿನೇಶ್ ಬಿಡಿ ಮನ್ಸೂರ್ ಅಹಮದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. MCT ಒಂದು ಸಂಘಟನೆಯ ಅಧ್ಯಕ್ಷರು ಸಹ ಹೌದು. ಇಂದು ಅವರು ನಾಮಪತ್ರಿಕೆ ಸಲ್ಲಿಸಲಿಕ್ಕೆ ಬಂದಿರ್ತಾರೆ. ಅವರು ಬೆಂಬಲಿಗರು ಅವ್ರ ಜೊತೆಯಲ್ಲಿ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಇಂದು ದಾವಣಗೆರೆ ದಕ್ಷಿಣ ವಿಧಾನಸಭೆ ಕೇವಲ ದಾವಣಗೆರೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ಒಂದು ಸ್ವಾಭಿಮಾನ ಹಾಗೂ ಹಣಬಲ ಜನ ಏನು ಹಣಬಲದಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಒಂದು ವಿ ಫಾರ್ಮ್ ತೊಗೊಂಡು ಬಂದು ಅಲ್ಪಸಂಖ್ಯಾತರಿಗೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲದೆ ಇಡೀ ಸಮಾಜದ ಎಲ್ಲ ಜಾತಿ ಧರ್ಮದವರು ಈ ಬಾರಿ ಅವರಿಗೆ ಸೋಲಿಸ್ಬೇಕಂತ ಪಣ ತೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಸೇರಿ ಇವತ್ತು ನಾಮಿನೇಷನ್ ನಾನು ಕೂಡ ಹಾಕಕ್ಕೆ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಮುಖಂಡರು ಹಿರಿಯರು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿ ಯಾರ್ಯಾರು ಬೆಂಬಲಕ್ಕೆ ನಿಲ್ಲಬೇಕು, ಯಾರು ಹಿಂಪಡಿಬೇಕಂತ ಇಲ್ಲ ನಾವು ತೀರ್ಮಾನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅಭ್ಯರ್ಥಿಗೆ ಗೆಲ್ಲಿಸುವಂಥ ಕೆಲಸವನ್ನು ನಾವು ಕೂಡ ಮಾಡ್ತೀವಿ. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ದಾವಣಗೆರೆ ದಕ್ಷಿಣದಲ್ಲಿ 92ರಿಂದನೂ ಕೂಡ ನಾವು ಅಲ್ಪಸಂಖ್ಯಾತರು ಹೆಚ್ಚಾಗಿ ಮತದಾನ ಮಾಡಿ ಗೆಲ್ಸ್ಕೊತ ಬಂದಿದ್ದೀವಿ. ಹಲವು ಬಾರಿ ಇದೇ ನಮ್ಮ ಸಾದಿಕ್ ಪೈಲ್ವಾನ್ ಸಾಹೇಬರಾಗಲಿ, ಸೈಫುಲ್ಲಾ ಸಾಹೇಬರಾಗಲಿ ಹಲವು ಬಾರಿ ಟಿಕೆಟ್ ಕೇಳಿದ್ರು ಕೂಡ ಕೊಟ್ಟಿಲ್ಲ. ಸಮಾಜನೂ ಕೂಡ ಅವರು ಹಿರಿಯರಿದ್ದಾರೆ, ಶಾಮನೂರು ಶಿವಶಂಕರಪ್ಪರು ಅವರಿಗೆ ಕೆಲಸ ಮಾಡೋಣ ಅಂತ ಮತ್ತೆ ತೀರ್ಮಾನ ಮಾಡಿ ಗೆಲ್ಸ್ಕೊತ ಬಂದಿದ್ದಾರೆ. ಆದರೆ ಅವರ ನಿಧನದಿಂದ ಈ ಬಾರಿ ಆದರೂ ನಮಗೆ ಟಿಕೆಟ್ ಸಿಗ್ತತಿ ಅಂತ ಕೂಡ ನಮ್ಮ ಸಮಾಜ ನಂಬಿತ್ತು. ಕೊನೆ ಗಳಿಗೆಯಲ್ಲಿ ಅವರು ದ್ರೋಹ ಬಗೆದಿದ್ದಾರೆ ಸಮಾಜಕ್ಕೆ. ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಯಾವತ್ತೂ ಕೂಡ ಅಹಿಂದ ಜೊತೆಗಿರ್ತಂತ ಹೇಳ್ತಾ ಈ ಬಾರಿ ಸಂಖ್ಯಾತರಿಗೆ ಪಾಠ ಅಂತೂ ಕಳಿಸ್ತೀವಿ. 100ಕ್ಕೆ 100 ಸತ್ಯ. ಮುಂದಿನ ದಿನಗಳಲ್ಲಿ ಒಂದು ಇತಿಹಾಸ ಆಗುತ್ತೆ. ಈ ಮುಂದಿನ ತಿಂಗಳು 24ನೇ ತಾರೀಕಿಗೆ ಏನು ಚುನಾವಣೆ ಘೋಷಣೆ ಆಗುತ್ತೆ, ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ, ಆವಾಗ ಇಡೀ ಕರ್ನಾಟಕ ಜನಕ್ಕಿಂತಾಗೆ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತ. ಈಗ ಕೊನೆಯದಾಗಿ ರಾಜ್ಯದ ಕಾಂಗ್ರೆಸ್ ಮುಖಂಡರಿಗೆ ಹಾಗೂ ನಾಯಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಪಸಂಖ್ಯಾತರು ಕೇವಲ ಮತ ಹಾಕಿ ಗೆಲ್ಲಸಕ್ಕಲ್ಲ ಇರೋದು, ಬೇರೆಯವ್ರಿಗೆ ಮತ ಹಾಕಿ ಸೋಲ್ಸಕ್ಕೂ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀವಿ. ಸರ್, ನಾನು ಮೊಹಮ್ಮದ್ ಜುಬೇರ್ ಅಂತ ಹೇಳಿ. ನಾವು ಈ ರಾಜ್ಯದಲ್ಲಿ 98% ಓಟ್ ಕೊಟ್ಟಿದ್ದೀವಿ. ಯಾರಿಗೆ? ಕಾಂಗ್ರೆಸ್ಸಿಗೆ. ಮುಖ್ಯಮಂತ್ರಿ ಆಗೋಕ್ಕೆ ನಾವೇ ಕಾರಣ. ಉಪ ಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಆಗೋಕ್ಕೂ ನಾವು ಕಾರಣ. ಇಲ್ಲಿ ಮಿನಿಸ್ಟರ್ ಆಗೋಕ್ಕೂ ನಾವು ಕಾರಣ. ನಮ್ಗೆ ಏನಂತಾರೆ, 500 ರೂಪಾಯಿ ಬಿರಿಯಾನಿ ಕೊಟ್ರೆ ಅವ್ರು ಓಟ್ ಹಾಕ್ತಾರಂತ. ನಾವು ಕೋಟಿ ರೂಪಾಯಿ ರಂಜಾನ್ನಾಗ ಬರೀ ಸಮೋಸ ತಿಂದೀವಿ. ಯಾರು ನಮ್ಗೆ 500 ರೂಪಾಯಿ ಕೊಡೋದು ಬೇಕಾಗಿಲ್ಲ. ಈ ಎಲೆಕ್ಷನ್ನಾಗೆ ನಾವು ತೋರಿಸ್ತೀವಿ. ಯಾವ ಕಾರಣಕ್ಕೂ ನಾವು ಹಿಂದೆ ಸರಿಯಂಗಿಲ್ಲ. ಯಾವ ಕಾರಣಕ್ಕೂ ನಾವು ಈ ಸಲ ನಾವು ಏನು ಎಲೆಕ್ಷನ್ ನಾವು ಯಾವ ನಮೂನೆ ಓಟ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಕಾಂಗ್ರೆಸ್ ಪಕ್ಷದವರು ಹೇಳಿರೋದು, ದಾವಣಗೆರೆ ಜಿಲ್ಲೆದಲ್ಲಿ ಹೇಳಿರೋದು. ದಾವಣಗೆರೆ ಜಿಲ್ಲೆ 500 ರೂಪಾಯಿ ಒಂದು ಬಿರಿಯಾನಿ ಕೊಟ್ಟರೆ ಅವರು ಓಟ್ ಹಾಕ್ಬಿಡ್ತಾರಂತ. ನಮ್ಮ ಮುಸ್ಲಿಂ ಜನಗಳು ಬರೀ ಕೋಟಿ ರೂಪಾಯಿ ಸಮೋಸ ತಿಂದಾರೆ ರಂಜಾನ್ನಾಗೆ. ಅವ್ರೇನು ಕೊಡ್ತಾರೆ 500 ರೂಪಾಯಿ? ನಮಗೆ ಯಾವನೋ ಲೀಡರ್ ಕೊಡುತ್ತೋ ಅಂತ 500 ರೂಪಾಯಿ ನಮ್ಮ ಜನ ತೊಗೊಳಂಗಿಲ್ಲ.